ಪ್ರಿಯರೇ, ನಾವೊಂದು ಕೀರ್ತನೆಯನ್ನು ಓದಿ ಪ್ರಾರ್ಥಿಸಿ ಅದರ ನಂತರ ನಾವು ಆರಾಧನೆಗೆ ಹೋಗುವ. ಕೀರ್ತನೆ 95. ಬನ್ನಿರಿ ಯೆಹೋವನಿಗೆ ಉತ್ಸವ ಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದಲೂ ಆತನಿಗೆ ಜಯಘೋಷ ಮಾಡೋಣ. ಆತನ ಸನ್ನಿಧಿಗೆ ಬರುವಾಗ ಉತ್ಸವದಿಂದ ನಾವು ಬಂದು, ಸಂತೋಷದಿಂದ ಬಂದು ಆತನಿಗೆ ಕೀರ್ತನೆ ಹಾಡುತ್ತಾ ಸ್ತುತಿ ಮಾಡುತ್ತಾ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವ. ತಂದೆಯಾದವರೇ, ಸ್ತೋತ್ರ ಕರ್ತನೇ, ನೀನು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನಿನ್ನ ಮಕ್ಕಳಾದ ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಕರ್ತನೇ. ನಿನ್ನ ಬೆಳಕಲ್ಲಿ ನಾವು ಇದ್ದೇವೆ ಈ ಸಮಯದಲ್ಲಿ. ನಿನ್ನ ಆತ್ಮದಿಂದ ತುಂಬಿಸು, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ ನಿನ್ನ ಅಭಿಷೇಕದಿಂದ ತುಂಬಿಸು. ಸತ್ಯದಿಂದಲೂ ಆತ್ಮದಿಂದಲೂ ನಿನಗೆ ಆರಾಧನೆ ಮಾಡಬೇಕು ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಸತ್ಯದಿಂದಲೂ ಆತ್ಮದಿಂದಲೂ ನಿನಗೆ ಆರಾಧನೆ ಮಾಡುವಾಗ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಎಲ್ಲರಿಗೆ ಕರ್ತನೇ. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗ್ತಾ ಇದ್ದಾರೆ ಈ ಸಮಯದಲ್ಲಿ ಎಲ್ಲರಿಗೆ ಪ್ರಸನ್ನ ತುಂಬಿಸು ಕರ್ತನೇ. ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೆ ನೀನು ಮುಟ್ಟಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಸ್, ಥ್ಯಾಂಕ್ ಯು. ನಾವೆಲ್ಲರೂ ಆರಾಧಿಸುವ ಈ ಸಮಯದಲ್ಲಿ, ನಾವೆಲ್ಲರೂ ಸಿದ್ಧವಾಗ ನಮ್ಮ ಮನಸ್ಸು ಸಿದ್ಧ ಮಾಡುವ ಈ ಸಮಯದಲ್ಲಿ ಹೃದಯವನ್ನು ತೆರೆದು ನಾವು ಮನಪೂರ್ವಕವಾಗಿ ಆತನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಯೋಗ್ಯನೇ ಮಹಿಮೆಗೆ ಪಾತ್ರನೇ, ಸರ್ವಸ್ತುತಿ ನಿನಗೆ. ಸ್ತೋತ್ರಕ್ಕೆ ಯೋಗ್ಯನೇ ಮಹಿಮೆಗೆ ಪಾತ್ರನೇ, ಸರ್ವಸ್ತುತಿ ನಿನಗೆ. ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ. ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ.
ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೇ, ರಾಜಾಧಿರಾಜನೇ ನಿಗೆ ಸ್ತೋತ್ರ, ತಂದೆಯಾದ ದೇವರೇ ನಿಗೆ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಲೋ, ಇನ್ನ ಬೆಳಕಿಗಾಗಿ ಸ್ತೋತ್ರ ಕರ್ತನೇ, ಹಾಲೆಲೂಯ. ರಾಜಾಧಿರಾಜನಿಗೆ ಸ್ತೋತ್ರ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಾಲೆಲೂಯ. ಓ ಗ್ಲೋರಿ, 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 ಗ್ಲೋರಿ. परमेश्वर हमारा ऊंचा गढ़
ಕರ್ತನೆ. ಸ್ತುತಿಗೆ ಯೋಗ್ಯನ, ಮಹಿಮೆಗೆ ಯೋಗ್ಯನ, ಆರಾಧನೆಗೆ ಯೋಗ್ಯನಾಗಿದೆ ನೀನು ಆಗಿದೆ ಕರ್ತನೆ. ದೇವ ನಮ್ಮ ಮಧ್ಯದಲ್ಲಿರುವ ಆತನೇ ಸ್ತೋತ್ರ ಕರ್ತನೆ. ನಮ್ಮ ಜೊತೆಯಲ್ಲಿರುವ ಆತನೇ ಸ್ತೋತ್ರ ಕರ್ತನೆ. ನಮ್ಮ ಸಂಗಡ ಇರುವ ಆತನೇ ಕರ್ತನೆ. ನಮ್ಮ ಮಧ್ಯದಲ್ಲಿರುವ ಆತ ನಮಗೆ ದಾರಿ ತೋರಿಸುವ ಆತ ನೀನು ಆಗಿದೆ ಕರ್ತನೆ. ಸ್ತೋತ್ರ ತಂದೆ ನಿನಗೆ ಸ್ತೋತ್ರ. ರಾಜಾದಿರಾಜನ ಸ್ತೋತ್ರ. Hallelujah, hallelujah, hallelujah. Oh, glory, 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 glory. ಮಹಿಮೆ, ಮಹಿಮೆ. Oh, thank you, thank you, thank you, thank you, thank you. Hallelujah. Thank you, Lord. चली जाऊ ना साई समय वंशकुलाला कीर्तन रोग थोडेले समय
आणि मनुष्याकुळातल्या सोडवून दिले सम्या तुका जाऊन होगात मान सम्या जिजू तू मात्र योग्य जाऊन असाय सम्या सम्या संसाराच्या पाप करतले सळी जाऊन असाय तुका अर्घ दिता सम्या छेचू तुका गुलाब दिता सम्या तुका मान सम्या Hallelujah, thank you, Jesus. Hallelujah, hallelujah, hallelujah. Glory, hallelujah, thank you, Jesus. Oh, glory, glory, ಮಹಿಮೆ, hallelujah. ರಾಜನಿಗೆ ಸ್ತೋತ್ರ, ತಂದೆನಿಗೆ ಸ್ತೋತ್ರ, ಅಪ್ಪನ ಉಪಸ್ಥಿತಿಗಾಗಿ ಸ್ತೋತ್ರ, ಕರ್ತನೇ. ಎಲ್ಲರ ಕಣ್ಣು ಮನಪೂರ್ವಕವಾಗಿ ಆತ್ಮದ ಹೃದಯಪೂರ್ವಕವಾಗಿ ಸತ್ಯದಿಂದ ಆತನು ಆರಾಧಿಸುವ ಮಹೋನ್ನತನೇ ನಿನ್ನಾಶ್ರಯದಿ ನವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನವಾಸಿಸುವೆನು ಮಹೋನ್ನತನೇ ನಿನ್ನಾಶ್ರಯದಿ ನವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನವಾಸಿಸುವೆನು ಬಲವುಳ್ಳವೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವೂ ಬಲವುಳ್ಳವೇ ನಿನ್ ಸಮ್ಮುಖ
ಸ್ತೋತ್ರ. ರಾಜಾದಿರಾಜನೇ, ಅಗಮ್ಯ ಬೆಳಕಲ್ಲಿರುವ ಆತನ ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ಕತೆ ಈ ಸಮಯದಲ್ಲಿ ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆಹಾರದಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದೀ ಸ್ವಾಮಿ. ಮಹಿಮೆಗೆ ಕತ್ತನೆ ಆರಾಧನೆಗೆ ನೀನು ಯೋಗ್ಯನು, ಮಹಿಮೆಗೆ ನೀನು ಯೋಗ್ಯನಾಗಿದ್ದಿ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕತ್ತನೆ ತಂದೆ ನಿನಗೆ ಸ್ತೋತ್ರಪ್ಪ. ರಾಜ ನಿನಗೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಇಷ್ಟ ತನಕ ನಾವು ನಮ್ಮ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಿದೆವು, ನಾವು ಸ್ತುತಿ ಮಾಡಿದೆವು. ಆತನಿಗೆ ನಮ್ಮ ಆರಾಧನೆ ಸ್ತುತಿ ಎಂಬ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಆತನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ಆತನು ಬಯಸ್ತಾನೆ ಆತನ ಸ್ವರವನ್ನು ನಾವು ಕೇಳಬೇಕೆಂದು. ದೇವರ ಸ್ವರ ನಾವು ಕೇಳಬೇಕು, ಏಕೆಂದರೆ ಆತನು ಮಾತಾಡುವ ದೇವರಾಗಿದ್ದಾನೆ. ಆತನು ನಮ್ಮ ಸಂಗಡ ಮಾತಾಡ್ತಾನೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ವಾಕ್ಯದ ಭಾಗಕ್ಕೆ ಹೋಗುವ, ದೇವರ ವಾಕ್ಯವನ್ನು ನಾವು ಕೇಳುವ. ಏಕೆಂದರೆ ದೇವರ ವಾಕ್ಯದಲ್ಲಿ ಜೀವ ಉಂಟು. ಆ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ ಸಮಯದಲ್ಲಿ ಆದಿಕಾಂಡ 17ರಲ್ಲಿ ನಾವು ಸ್ವಲ್ಪ ಧ್ಯಾನಿಸುವ 1ರಿಂದ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು. ಅಬ್ರಾಮನ ಯಾರು? ಮೂಲ ಪುರುಷನು, ನಮ್ಮ ಮೂಲ ಪುರುಷನಾಗಿದ್ದಾನೆ ಆತನು. ಅವನಿಗೆ ದೇವರು 99 ವರ್ಷದಲ್ಲಿ ಒಂದು ದರ್ಶನ ಕೊಡ್ತಾ ಇದ್ದಾನೆ. ದರ್ಶನ ಕೊಟ್ಟು ಅವನ ಹತ್ರ ಮಾತಾಡ್ತಾ ಇದ್ದಾನೆ. ನಾವು 12ನೇ ಅಧ್ಯಾಯದಲ್ಲಿ ಕೂಡ ನೋಡಿದರೆ ಗೊತ್ತಾಗ್ತದೆ, ಆತನಿಗೆ ದರ್ಶನ ಕೊಟ್ಟು ಮಾತಾಡಿದ್ದಾನೆ. ಆತನ ವಾಗ್ದಾನ ಮಾಡಿದ್ದಾನೆ, ಆತನಿಗೆ ಆಶೀರ್ವಾದ ಮಾಡಿದ್ದಾನೆ. ನೀನು ಯಾರಿಗೆ ಆಶೀರ್ವಾದ ಮಾಡ್ತೀಯ ಅವರು ಆಶೀರ್ವಾದ ಹೊಂದುತ್ತಾರೆ ಎಂದು ಆತನ ಹತ್ರ ದೇವರು ಮಾತಾಡಿದ್ದಾನೆ. ಇವತ್ತು ನಾವು 17ನೇ ಅಧ್ಯಾಯದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ. 99 ವರ್ಷದಲ್ಲಿ ಪುನಃ ದೇವರು ಆತನಿಗೆ ಏನು ಮಾಡ್ತಾನೆ? ದರ್ಶನವನ್ನು ಕೊಡ್ತಾನೆ. ಏನು ಹೇಳ್ತಾ ಇದ್ದಾನೆ? ನಾನು ಸರ್ವಶಕ್ತನಾದ ದೇವರು ಹೇಳ್ತಾನೆ. ಸರ್ವಶಕ್ತನಾದ ದೇವರು ನನಗೆ ನಡೆಕೊಂಡು ದೋಷವಿಲ್ಲದನಾಗಿ ನಡೆ ಎಂದು ಹೇಳ್ತಾನೆ ದೇವರು ಅಬ್ರಾಮನಿಗೆ. ಪುನಃ ಆತನು ಹೇಳ್ತಾನೆ, ನಾನು ನಿನ್ನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ. ಏನು ಹೇಳ್ತಾನೆ ದೇವರು? ಮೊದಲಿನಿಂದಲೇ ದೇವರು ಒಡಂಬಡಿಕೆ ಮಾಡ್ತಿದ್ದ. ನಾನು ನಿನ್ನ ಸಂಗಡ ಒಂದು ಒಡಂಬಡಿಕೆ ಮಾಡಲಿಕ್ಕೆ ಉಂಟು, ದೋಷವಿಲ್ಲದ ಹಾಗೆ ನೀನು ನಡೆ ಎಂದು ಹೇಳ್ತಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಅತ್ಯಧಿಕವಾದ ಸಂಗತಿಗಳನ್ನು ಕೊಡುವೆನು ಅಂದನು. ಅತ್ಯಧಿಕ ಅಂದರೆ ಅವನು ಯೋಚನೆ ಮಾಡಲಿಲ್ಲ ಅಂಥ ಸಂಗತಿಯನ್ನು ನಿನ್ನ ಜೀವಿತದಲ್ಲಿ ನಾನು ಮಾಡ್ತಾನೆ ಎಂದು ಹೇಳ್ತಾನೆ. ದೇವರು ಮಾಡಿದರೆ ಹಾಗೆ ಮನುಷ್ಯನು ಯೋಚನೆ ಮಾಡದ ಸಂಗತಿ ಆತನು ಕೊಡ್ತಾನೆ. ಅದಕ್ಕೋಸ್ಕರ ದೇವರು ಒಳ್ಳೆಯವನು. ದೇವರು ಅಬ್ರಾಮನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇದ್ದಾನೆ. ಈಗ ನಿಮ್ಮ ಸಂಗಡ ಮಾತಾಡ್ತಾನೆ, ನಿಮಗೆ ಕೂಡ ಹೇಳ್ತಾನೆ, ನಮಗೆ ಕೂಡ ಹೇಳ್ತಾನೆ, ದೋಷವಿಲ್ಲದನಾಗಿರು. ನಿನ್ನ ಜೀವಿತದಲ್ಲಿ ಏನಾದರೂ ದೇವರು ಮಾಡಬೇಕಾದ್ರೆ ದೋಷವಿಲ್ಲದನಾಗಿರು. ಏನೋ ಮಾಡಲಿಕ್ಕೆ ದೇವರು ಬಯಸ್ತಾನೆ. ಹೌದು, ನೀನು ಎಷ್ಟೋ ಸಮಯದಿಂದ ಬೇಡ್ತಿದ್ದಿ, ಎಷ್ಟೋ ಸಮಯದಿಂದ ನೀನು ದೇವರ ಹತ್ರ ಕೆಲವು ಮೊರೆ ಇಟ್ಟಿದ್ದಿ, ಆದರೆ ಇಷ್ಟು ತನಕ ನಿನಗೆ ಸಿಗಿಲ್ಲ. ಆದರೆ ನೀನು ಯಾವಾಗ ದೋಷ ಇಲ್ಲದೆ ನಡೀತೀಯೋ, ದೇವರು ನಿನ್ನ ಸಂಗತಿಯಲ್ಲಿ ಏನೋ ಒಂದು ದೊಡ್ಡ ಕಾರ್ಯ ಮಾಡ್ತಾನೆ, ದೊಡ್ಡ ಅದ್ಭುತ ಮಾಡ್ತಾನೆ. ಹೇಗೆ ಅಬ್ರಾಮನಿಗೆ ಹೇಳ್ತಾನೆ, ದೋಷವಿಲ್ಲದನಾಗಿ ಇರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಲಿಕ್ಕೆ ಉಂಟು. ಅಬ್ರಾಮನ ಸಂಗಡ ಆತನು ಒಡಂಬಡಿಕೆ ಮಾಡ್ತಾ ಇದ್ದಾನೆ. ಮುಂದಿನ
ಮುಂದೆ ಹೇಳ್ತಾನೆ ಆತನು ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ ಅಬ್ರಾಮನು ಏನು ಮಾಡ್ದನು? ಅಡ್ಡ ಬಿದ್ದನು. ದೇವರಿಗೆ ಅಡ್ಡ ಬಿದ್ದನು ದೇವರ ವಾಕ್ಯ ಹೇಳ್ತದೆ. ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ ಎಂದು ಹೇಳ್ತಾನೆ. ನಾನಂತೂ ನಿನಗೆ ವಾಗ್ದಾನ ಮಾಡ್ತೇನೆ. ವಾಗ್ದಾನ, ದೇವರ ವಾಗ್ದಾನ ಶ್ರೇಷ್ಠ ವಾಗ್ದಾನ, ಅದು ದೇವರ ವಾಗ್ದಾನ. ಅದು ನಾನಂತೂ ನಿನಗೆ ವಾಗ್ದಾನ ಮಾಡ್ತೇನೆ. ಏನು ಹೇಳ್ತಾನೆ? ವಾಗ್ದಾನ ಮಾಡ್ತೇನೆ ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಅನೇಕ ಜನಾಂಗ ದೇವರು ಏನೇ ಬಯಸ್ತಾನೆ? ಅನೇಕ ಜನಾಂಗ ಅಂದರೆ ಎಲ್ಲ ಜನಾಂಗವು ರಕ್ಷಣೆ ಹೊಂದಬೇಕೆಂದು ದೇವರು ಬಯಸ್ತಾನೆ. ಎಲ್ಲ ದೇವರ ಮೊದಲಿಂದಲೇ ಪ್ಲ್ಯಾನಿಂಗ್, ಯೋಜನೆ. ಯಾವಾಗ ಆದಾಮನನ್ನು ಪಾಪ ಮಾಡಿದನು, ದೇವರಿಂದ ದೂರ ಹೋದನು, ದೇವರಿಂದ ಪ್ರತ್ಯೇಕವಾದನು, ದೇವರ ಪ್ಲ್ಯಾನಿಂಗ್ ಮಾಡಿಟ್ಟ ಎಲ್ಲ ಜನಾಂಗ, ಇಷ್ಟು ಜನಾಂಗ ಉಂಟು, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲ ಮಾನವ ರಕ್ಷಣೆ ಹೊಂದಬೇಕು ಎಂದು ಆತನ ದೇವರ ಚಿತ್ತವಾಗಿತ್ತು. ಎಲ್ಲರೂ, ಎಲ್ಲ ಮಾನವನು, ಒಬ್ಬನಿಬ್ಬರಲ್ಲ, ಎಲ್ಲರೂ. ಅದಕ್ಕೆ ಸರ್ ದೇವರು ಹಾಕಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನ್ನೇ ಕಳಿಸಿ. ಯಾರೂ ನಾಶವಾಗಬಾರ್ದು, ಒಬ್ಬರು ನಾಶವಾಗಬಾರ್ದು, ಎಲ್ಲರೂ ನಿತ್ಯತ್ವಕ್ಕೆ ಹೋಗಬೇಕು, ಎಲ್ಲರೂ ನಿತ್ಯತ್ವಕ್ಕೆ ಸೇರಬೇಕೆಂದು ದೇವರು ಏನು ಮಾಡ್ತಾನೆ? ದೇವರ ಆಶಯವಾಗಿದೆ, ದೇವರ ಹೃದಯದ ಬಯಕವಾಗಿದೆ, ದೇವರ ಹೃದಯದ ಭಾರವಾಗಿದೆ. ಎಲ್ಲ ಜನರು ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿ ಇನ್ನು ಮುಂದೆ ನೀನು ಅಬ್ರಾಮ ಎಂದು ಹೆಸರಿಸುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತನಾಗಿ ನೇಮಿಸಿದ್ದರಿಂದ ನಿನಗೆ ಅಬ್ರಾಮನು ಎಂದು ಹೆಸರಿರುವುದು. ಅಂದರೆ ಅವನ ಹೆಸರು ಚೇಂಜ್ ಮಾಡ್ತಾನೆ, ಬದಲಾಯಿಸ್ತಾನೆ. ಏನು ಬದಲಾಯಿಸ್ತಾನೆ? ಆತನಿಗೆ ಅಬ್ರಾಮನೆಂದು ಹೆಸರಿಡುವುದು. ಅಂದರೆ ಅದಕ್ಕೆ ಅರ್ಥ ಉಂಟು. ದೇವರು ಒಂದು ಹೆಸರಿಟ್ಟಿದ್ದರೆ ಒಂದು ಅರ್ಥ ಉಂಟು. ಸೀಮೋನನಿಗೆ ಹೆಸರಿರಲಿಲ್ಲವಾ ಯೇಸು ಕ್ರಿಸ್ತನು? ನೀನು ಪೇತ್ರನು ಹೇಳ್ದ. ಪೇತ್ರನೆಂದರೆ ಬಂಡೆ ನೀನು. ಇನ್ನೊಂದು ಅರ್ಥ ಆಗಿದೆ, ನೀನು ಪ್ರಕಟಣೆ ಹೊಂದಿದ್ದವನೆಂದು ಅರ್ಥ. ಬೇರೆ ಬೇರೆ ಅರ್ಥ ಉಂಟು. ನೀನು ಬಂಡೆ ಆಗಿದ್ದೀ. ಇಲ್ಲಿ ಅವನಿಗೆ ಹೆಸರಿಡ್ತಾನೆ, ನೀನು ಅಬ್ರಾಮನು ಎಂದು ಹೆಸರಿಡು. ಅಂದರೆ ಅಲ್ಲಿ ಮುಂದೆ ಹೇಳ್ತದೆ, ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. ನಿನಗೆ ಅತ್ಯಧಿಕವಾದ ಸಂತಾನ ನಾನು ಕೊಡ್ತೇನೆ. ಅಂದರೆ ನೀನು ಎಣಿಸಲಾಗದ ನಿನಗೆ ಸಂತಾನವನ್ನು ನಾನು ಕೊಡ್ತೇನೆ. ನೀನು ಯೋಚಿಸಲಿಲ್ಲ ಅಷ್ಟು ನಿನಗೆ ಸಂತಾನ ನಾನು ಕೊಡ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ನಮ್ಮ ದೇವರು ವಾಗ್ದಾನ ಮಾಡುವ ದೇವರು, ಒಡಂಬಡಿಕೆ ಮಾಡುವ ದೇವರು. ನೋಡಿ, ಅಬ್ರಾಮನ ಸಂಗಡ ಒಂದು ಒಡಂಬಡಿಕೆ ಮಾಡ್ತಾ ಇದ್ದಾನೆ. ಆತನಿಗೆ ವಾಗ್ದಾನ ಮಾಡ್ತಾನೆ, ಎಲ್ಲ ಜನಾಂಗದ ಮೂಲ ಪುರುಷ ನೀನೇ ಎಂದು ಹೇಳ್ತಾನೆ. ಸೈತಾನು ಎಷ್ಟು ಪ್ಲ್ಯಾನಿಂಗ್ ಮಾಡ್ಬೋದು, ಅದು ದೇವರು ಪ್ಲ್ಯಾನಿಂಗ್, ದೇವರ ಯೋಜನೆ, ಪರ್ಫೆಕ್ಟ್ ಯೋಜನೆ ಇರ್ತದೆ. ನಿನ್ನ ಜೀವಿತದಲ್ಲಿ ಇವತ್ತು ಸೈತಾನು ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡ್ಬೋದು, ಆದರೆ ದೇವರ ಯೋಜನೆ ಪರ್ಫೆಕ್ಟ್ ಇರ್ತದೆ. ಯಾವಾಗ ನೀನು ದೋಷವಿಲ್ಲದವನಿಗೆ ನಡೆಯುತ್ತಿ, ದೇವರಿಗೆ ಮೆಚ್ಚುಗೆ ಆಗಿ ನೀನು ನಡೆಯುತ್ತಿ, ಆಗ ಖಂಡಿತವಾಗಿ ಆ ವಾಗ್ದಾನ ದೇವರು ನಿನ್ನ ಸಂಗಡ ಮಾಡ್ತಾನೆ. ವಾಗ್ದಾನ ಮಾಡಿ ವಾಗ್ದಾನದ ಒಳಗೆ ನಿನಗೆ ನಡೆಸ್ತಾನೆ ಆತನು. ಏಕೆಂದರೆ ಆತನು ಸರ್ವಶಕ್ತನಾದ ದೇವರು, ಜೀವ ಸ್ವರೂಪನಾದ ದೇವರು, ಆತನು ಮಾತಾಡುವ ದೇವರು, ಆತನು ಮುಟ್ಟುವ ದೇವರು, ಆತನು ನಡ್ಕೊಂಡು ಹೋಗುವ ದೇವರಾಗಿದ್ದಾನೆ. ಪುನಃ ದೇವರು ಅಬ್ರಾಮನಿಗೆ ಹೇಳ್ತಾ ಇದ್ದಾನೆ, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ, ನೋಡಿ ಪುನಃ ಹೇಳ್ತಾನೆ, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವವರು. ವಾಗ್ದಾನ ಮಾಡ್ತಿದ್ದಾನೆ, ಜನಾಂಗಗಳು ಉತ್ಪತ್ತಿಯಾಗಿ ನಿನ್ನ ಅರಸರುಗಳು ಹುಟ್ಟುವವರು ನಿನ್ನ ಸಂತತಿಯಲ್ಲಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅರಸರು ಹುಟ್ಟುವರು, ನಿನಗೆ ನಿನ್ನ ಸಂತತಿಗೂ ದೇವರಾಗುವನೆಂದು ನಾನು ನಿನಗೋಸ್ಕರ ನಿನ್ನ ಸಂತತಿಯ ಎಲ್ಲ ತಲಾಂತರಗೋಸ್ಕರವು ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವನು.
ತಲಾಂತರಗೂ ತಲಾಂತರಗೆ ಬರುವ ಜನ್ರೇಷನ್ಗೆ ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ಅಬ್ರಾಮನು ಇಷ್ಟು ಜನಾಂಗವು ನೋಡಿದನ ಅವನ ಜೀವಂತ ಇರುವಾಗ? ಇಲ್ಲ. ಹಾಗಾದರೆ ಹೇಗೆ ನೆರವೇರಿತು? ಕ್ರಿಸ್ತ ಯೇಸುವಿನ ಮುಖಾಂತರ. ನಾವು ಅಬ್ರಾಮನ ಸಂತತಿ ಆಗಬೇಕಾದರೆ ಕ್ರಿಸ್ತ ಯೇಸುವಿನ ಮುಖಾಂತರ. ಕ್ರಿಸ್ತ ಯೇಸುವಿನ ಮುಖಾಂತರ ನಾವು ಅಬ್ರಾಮನ ಸಂತತಿ ಆಗ್ತೇವೆ. ಏಕೆಂದರೆ ಯೇಸು ಕ್ರಿಸ್ತನು ಕೂಡ ಅಬ್ರಾಮನ ಸಂತತಿ, ದಾವೀದನ ಅಬ್ರಾಮನ ಸಂತತಿ. ಆ ರೀತಿ ನಮ್ಮ ರೂಟು ಬರ್ತದೆ. ಆ ರೀತಿ ಆ ವಾಗ್ದಾನ ನೆರವೇರಿಸ್ತಾನೆ ದೇವರು. ಅದಕ್ಕೆ ಸರಿ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ದೇವರ ಆಲೋಚನೆ ನಮ್ಮ ಆಲೋಚನೆ ಅಲ್ಲ, ಅದು ಆತನ ಆಲೋಚನೆ ಪರ್ಫೆಕ್ಟ್ ಆಲೋಚನೆ. ಒಂದು ವೇಳೆ ನಿಮ್ಮ ಮೇಲೆ ಒಂದು ಆಲೋಚನೆ ಮಾಡಿಟ್ಟಿದ್ದರೆ, ಯೋಜನೆ ಮಾಡಿಟ್ಟಿದ್ದರೆ, ಅದು ಪರ್ಫೆಕ್ಟ್ ಯೋಜನೆ ಆಗಿದೆ, ಪರ್ಫೆಕ್ಟ್ ಆಲೋಚನೆ ಆಗಿದೆ. ಅದಕ್ಕೋಸ್ಕರ ದೇವರ ಸನ್ನಿಧಿಗೆ ಬಂದು ನಾವು ಕೇಳಿಕೊಳ್ಳಬೇಕು. ಅಬ್ರಾಮನು ನಂಬಿಕೆಯಲ್ಲಿ ನಡೆದ ಎಂದು ದೇವರ ವಾಕ್ಯ ಹೇಳ್ತದೆ. ಆತನಿಗೆ ಸುನ್ನತಿ ಮಾಡಿದಿಂದ ನಂಬಿಕೆ ಅಲ್ಲ ಅದು. ಆತನು ನಂಬಿದ, ದೇವರ ವಾಕ್ಯವನ್ನು ನಂಬಿದ, ಆತನು ನೀತಿವಂತನಾದ. ಆತನು ಹೇಗೆ ನೀತಿವಂತನಾದ? ದೇವರ ವಾಕ್ಯ ಹೇಳ್ತದೆ, ಆತನು ದೇವರ ವಾಕ್ಯವನ್ನು ನಂಬಿದ. ಇವತ್ತು ನಾವು ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯ ಆತನೊಂದು ಯೋಜನೆ. ನಾವು ಮುಂದೆ ನೋಡಿದರೆ ನಮ್ಗೆ ಗೊತ್ತಾಗ್ತದೆ, ತಲಾಂತರಗೋಸ್ಕರ ಮಾಡಿಕೊಂಡು ನಿನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸೋನು. ನೀನು ಪ್ರವಾಸವಾಗಿ ಇರುವ ಕಾನಾನ್ ದೇಶವನ್ನೆಲ್ಲ ನಿನಗೆ ನಿನ್ನ ಸಂತತಿಗೆ ಶಾಶ್ವತನಾಗಿ ಕೊಟ್ಟು ಅವರಿಗೆ ದೇವರಾಗುವೆನು ಅಂದನು. ನಿನಗೆ ಮತ್ತು ನಿನ್ನ ಸಂತತಿಗೆ ತಲಾಂತರಕ್ಕೆ ನಾನು ಕೊಡ್ತೇನೆ ಎಂದು ಹೇಳ್ತಾನೆ. ದೇವರು ವಾಗ್ದಾನ ಮಾಡಿದ್ದಾನೆ, ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಪ್ರವಾಸಿಗಳಾಗಿ ಇರುವಿ. ಅಂದರೆ ಆತನು ಅಬ್ರಾಮನು ಈ ಲೋಕದಲ್ಲಿ ಇರುವಾಗ ಪ್ರವಾಸಿಯಾಗಿ ನಡೆದ ಆತನು. ಪ್ರಿಯರಿ, ದೇವರ ವಾಗ್ದಾನ ಅದು ಪರ್ಫೆಕ್ಟ್ ವಾಗ್ದಾನವಾಗಿದೆ. ಗಲಾತ್ಯರ ಪತ್ರಿಕೆ ನಮಗೆ ಓದಿದರೆ ಗೊತ್ತಾಗ್ತದೆ. ಅಲ್ಲಿ ಗಲಾತ್ಯನ್ಸ್ ತೆಗೆದು ಓದಿ ನಮ್ಗೆ ಗೊತ್ತಾಗ್ತದೆ. ಗಲಾತ್ಯರ ಪತ್ರಿಕೆ ನಾವು ಓದುವ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ಅಬ್ರಾಮನಿಗೆ 3:16 ದೇವರು ಅಬ್ರಾಮನಿಗೋ ಅವನ ಸಂತತಿಗೋ ವಾಗ್ದಾನಗಳನ್ನು ಮಾಡಿದನು. ದೇವರು ಏನು ಮಾಡಿದನು? ಅಬ್ರಾಮನಿಗೋ ಅವನ ಸಂತತಿಗೋ ವಾಗ್ದಾನ ಮಾಡಿದ್ದಾನೆ ಆತನು. ಪೌಲನು ಬರೆಯುತ್ತಾ ಇದ್ದಾನೆ, ಗಲಾತ್ಯರ ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ, ವಾಗ್ದಾನ ಮಾಡಿದನು. ಅವನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸಿದೆ. ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನು ಸೂಚಿಸ್ತಾನೆ. ಅನೇಕರನ್ನಲ್ಲ, ಒಬ್ಬನಿಗೆ ಸೂಚಿಸ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಆ ಒಬ್ಬನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಮುಖಾಂತರ, ಅಂದರೆ ಯೇಸು ಕ್ರಿಸ್ತನಿಗೆ ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಅವರು ಅಬ್ರಾಮನ ಸಂತತಿಯಾಗಿದ್ದಾರೆ, ಮೂಲ ಪುರುಷನ ಸಂತತಿಯಾಗಿದ್ದಾರೆ. ಅಬ್ರಾಮನ ಸಂತತಿ ಅಂದರೆ ಕ್ರಿಸ್ತ ಯೇಸುನ ಮುಖಾಂತರ ರಕ್ಷಣೆ ಹೊಂದಿದ ಸಂತತಿ ಮತ್ತು ಆಶೀರ್ವಾದ ಹೊಂದಿದ ಸಂತತಿಯಾಗಿದೆ. ಇವತ್ತು ಆಶೀರ್ವಾದ ಎಂದರೆ ಏನು? ಆಶೀರ್ವಾದ ಎಂದರೆ ಒಬ್ಬ ವ್ಯಕ್ತಿಗೆ ರಕ್ಷಣೆ ಆಗಬೇಕು. ರಕ್ಷಣೆ ಆದರೆ ಅದು ದೊಡ್ಡ ಆಶೀರ್ವಾದ ಅವನ ಜೀವಿತದಲ್ಲಿ. ಒಂದು ವೇಳೆ ಅವನ ಜೀವಿತದಲ್ಲಿ ರಕ್ಷಣೆ ಇಲ್ಲ, ಐಶ್ವರ್ಯ ಉಂಟು, ಈ ಲೋಕದ ಐಶ್ವರ್ಯ ಉಂಟು, ಈ ಲೋಕದ ಸೌಲಭ್ಯ ಉಂಟು, ಎಲ್ಲ ಉಂಟು ಆತನ ಹತ್ರ, ಆದರೆ ಆತನು ದೇವರ ದೃಷ್ಟಿಯಲ್ಲಿ ಬಡವನಾಗಿದ್ದಾನೆ. ದೇವರ ದೃಷ್ಟಿಯಲ್ಲಿ ಆತನು ಬಡವನು. ಮನುಷ್ಯನ ದೃಷ್ಟಿಯಲ್ಲಿ ಆತನು ಐಶ್ವರ್ಯವಂತನೇ ಇರಬಹುದು. ಈಗ ಆತನ ಆಸ್ತಿ ಉಂಟು, ಹಣ ಉಂಟು, ಹೆಸರುಂಟು, ಮನೆ ಉಂಟು, ಗಾಡಿ ಉಂಟು, ಎಲ್ಲ ಉಂಟು, ಅವನಿಗೆ ಏನೇನು ಬೇಕೋ ಅದು ಎಲ್ಲ ಉಂಟು. ಆದರೆ ರಕ್ಷಣೆ ಹೊಂದದೆ ಈ ಲೋಕದಲ್ಲಿ ಇದ್ದರೆ ಅವನು ದೇವರ ದೃಷ್ಟಿಯಲ್ಲಿ ಅವನು ಬಡವನಾಗಿದ್ದಾನೆ. ಒಂದೆಡೆ
ಈ ಎಲ್ಲ ಸಂಗತಿ ಇಲ್ಲ ಅವನ ಹತ್ರ ಎನಿಸಿರಿ, ಅವನು ರಕ್ಷಣೆ ಹೊಂದಿದ್ದಾನೆ, ಅವನು ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತನು, ಅಮೂಲ್ಯನು, ಭಾಗ್ಯವಂತನು ಆತನು. ಅದರ ಅರ್ಥ ಈ ಲೋಕದ ಐಶ್ವರ್ಯವಂತರು ರಕ್ಷಣೆ ಹೊಂದಬಾರದೆಂದಲ್ಲ, ಹೊಂದಬೇಕು. ಅವರು ಕೂಡ ಎಲ್ಲರೂ ರಕ್ಷಣೆ ಹೊಂದಬೇಕು. ದೇವರು ಎಲ್ಲರಿಗೆ ಪ್ರೀತಿ ಮಾಡ್ತಾನೆ, ಎಲ್ಲರಿಗೆ. ಅವನಿಗೆ ಯಾರೇ ಇರಲಿ ಅವನಿಗೆ ಪ್ರೀತಿ ಮಾಡ್ತಾನೆ. ಎಷ್ಟು ದುಷ್ಟನಿರಲಿ ಆತನು, ಎಷ್ಟು ಕೆಟ್ಟತನದಲ್ಲಿ ಇರಲಿ, ಎಷ್ಟು ಪಾಪದಲ್ಲಿ ಇರಲಿ, ಆದರೆ ಅವನು ಕೂಡ ರಕ್ಷಣೆ ಹೊಂದಬೇಕು ಅಂತ ದೇವರ ಚಿತ್ತ. ಅವನು ಕೂಡ ದೇವರು ಪ್ರೀತಿ ಮಾಡ್ತಾನೆ, ಅವನು ಕೂಡ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಅವನು ಕೂಡ ಕರೆಯುತ್ತಾ ಇದ್ದಾನೆ, ಬಾ ಎಂದು ಹೇಳ್ತಾ ಇದ್ದಾನೆ. ರೋಮಪುರದ ಪತ್ರಿಕೆ ನಾವು ತೆಗೆಯುವ, ರೋಮಪುರದ ಪತ್ರಿಕೆಯಲ್ಲಿ ಆತನು ಈ ರೀತಿ ಹೇಳ್ತಾ ಇದ್ದಾನೆ, ಈ ರೀತಿ ಬರೀತಾ ಇದ್ದಾನೆ. ರೋಮನ್ಸ್ 4 ಅಲ್ಲಿ ಅಬ್ರಾಮನ ವಿಷಯದಲ್ಲಿ ಬರೀತಾ ಇದ್ದಾನೆ. 4:17 ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತನಾಗಿ ನೇಮಿಸಿದನೆಂದು ಶಾಸ್ತ್ರದಲ್ಲಿ ಬರೆಯುವ ಪ್ರಕಾರ ಅಬ್ರಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತನಾಗಿದ್ದಾನೆ. ಅಬ್ರಾಮನು ದೇವರ ಸನ್ನಿಧಿಯಲ್ಲಿ ನಮಗೆ ಮೂಲ ಪಿತನಾಗಿದ್ದಾನೆ, ಮೂಲನಾಗಿದ್ದಾನೆ ಅಬ್ರಾಮನು. ಅಲ್ಲಿ ದೇವರ ಪುನಃ ಹೇಳ್ತದೆ, ದೇವರ ಸನ್ನಿಧಿಯಲ್ಲಿ ಮೂಲ ಪಿತನಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ದೇವರು ಅಬ್ರಾಮನಿಗೆ ಒಂದು ಮಗನ ಕೊಟ್ಟನು, ಈಸಾಕನು. ಈಸಾಕನೆಂದರೆ ನೆಗಡುವವನು, ಅವನ ಮುಖದಲ್ಲಿ ಯಾವಾಗಲೂ ಸಂತೋಷ. ಈಸಾಕ ಎಂದರೆ ಹೆಸರದ ಅರ್ಥವೇ ಸಂತೋಷ. ಈಸಾಕನ ಆದ ನಂತರ ಅಬ್ರಾಮನು ದೇವರಿಂದ ದೂರ ಹೋದ. ಏಕೆಂದರೆ ಆತನು ಹೆಚ್ಚು ಸಮಯ ತನ್ನ ಮಗನೊಟ್ಟಿಗೆ ಇದ್ದ, ಸಮಯ ಕಳೆಯುತ್ತಿದ್ದ. ಒಂದು ದಿವಸ ದೇವರು ನೋಡ್ತಾ ಇದ್ದಾನೆ, ಇವನು ನನಗೆ ಹೆಚ್ಚು ಸಮಯ ಕೊಡುವುದಿಲ್ಲ, ಇವನ ಮಗನ ಒಟ್ಟಿಗೆ ಇದ್ದಾನೆ. ದೇವರು ಅಬ್ರಾಮನಿಗೆ ಕರೆದು ಹೇಳಿದ, ನೋಡು, ಒಂದು ಕೆಲಸ ಮಾಡು, ನಿನ್ನ ಮಗನಿಗೆ ಕರ್ಕೊಂಡು ಬಂದು ಮೋರೆ ಬೆಟ್ಟಕ್ಕೆ ಹೋಗಿ ನನಗೆ ಬಲಿ ಕೊಡು ಎಂದು ಹೇಳ್ತಾನೆ. ಅಬ್ರಾಮನಿಗೆ ದೇವರು ಹೇಳ್ತಾನೆ, ನನಗೆ ಬಲಿ ಕೊಡು ನಿನ್ನ ಮಗನನ್ನು. ಅಬ್ರಾಮನು ಇಲ್ಲಂದೇ ಹೇಳಿಲ್ಲ, ಆ ಮಗನನ್ನು ತಗೊಂಡು ಮೋರೆ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ ಬಲಿ ಕೊಡಲಿಕ್ಕೆ. ಇಲ್ಲಂದೇ ಹೇಳಿಲ್ಲ, ಏಕೆ? ಅಬ್ರಾಮನಿಗೆ ಗೊತ್ತಿತ್ತು, ದೇವರು ಇಲ್ಲದದ್ದು ಇರುವ ಹಾಗೆ ಮಾಡುವವನಾಗಿದ್ದಾನೆ. ಒಂದೇ ನನ್ನ ಮಗನ ಪ್ರಾಣ ಹೋದರೂ ಪುನಃ ಆತನಿಗೆ ಬದುಕಿಸಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂದು ಆತನು ನಂಬಿದನು. ಅವನಿಗೆ ಮಗನಿಗೆ ಕೊಂಡೋಗ್ತಾನೆ, ವೇದಿಕೆ ಕಟ್ಟುತ್ತಾನೆ, ವೇದಿಕೆಯ ಮೇಲೆ ಮಲಗಿಸಿ ತನ್ನ ಕತ್ತಿಯನ್ನು ಎತ್ತುತ್ತಾನೆ, ಕಡಿಲಿಕ್ಕೆ, ಯಜ್ಞ ಮಾಡಲಿಕ್ಕೆ. ದೇವರ ಶಬ್ದ ಬರ್ತಾ ಉಂಟು, ಬೇಡ, ನೀನು ದೇವರ ಭಯಭಕ್ತಿಯಿಂದ ನಡೆಯುವನು. ಅಬ್ರಾಮ ಹತ್ರ ಏನಿತ್ತು ಪ್ರಿಯರೇ? ಅವನ ಹತ್ರ ಭಯ ಇತ್ತು, ದೇವರ ಭಯ ಇತ್ತು. ಅವನ ಹತ್ರ ನಂಬಿಕೆ ಇತ್ತು, ಆದರೆ ಭಯ ಇತ್ತು. ನೋಡಿ, ದೇವರು ಅಲ್ಲಿ ತನ್ನ ಅಬ್ರಾಮನ ಮಗನ ಬಲಿ ಕೊಡಲಿಕ್ಕೆ ಬಿಡಲಿಲ್ಲ. ಏಕೆಗೆ? ಒಂದು ವೇಳೆ ಬಲಿ ಕೊಟ್ಟರೆ ಲೋಕಕ್ಕೆ ರಕ್ಷಣೆ ಆಗ್ತದೆ ಅದರಲ್ಲಿ? ಇಲ್ಲ, ಆಗುವುದಿಲ್ಲ. ಅವನ ಈಸಾಕನ ರಕ್ತದಿಂದ ಲೋಕಕ್ಕೆ ರಕ್ಷಣೆ ಆಗ್ತದ? ಆಗುವುದಿಲ್ಲ. ಅವನು ಕೂಡ ನಿಮ್ಮ ಹಾಗೆ ಪಾಪದಲ್ಲಿ ಹುಟ್ಟಿದವನು. ಆದರೆ ಯೇಸು ಕ್ರಿಸ್ತನ ಬಲಿ ಮಾತ್ರ ದೇವರು ತಗೊಂಡ. ಏಕೆಂದರೆ ಯೇಸು ಕ್ರಿಸ್ತನು ನಿಮ್ಮ ಹಾಗೆ ನಮ್ಮ ಹಾಗೆ ಪಾಪದಲ್ಲಿ ಹುಟ್ಟಲಿಲ್ಲ. ಆತನು ಶಿಲುಬೆಯಲ್ಲಿ ಏನಾದದು? ಬಲಿಯಾದದ್ದು, ಯಜ್ಞ ಆದದು. ಆತನು ಯಜ್ಞ ಆದು ತನ್ನ ರಕ್ತವನ್ನು ಸುರಿಸ್ತನು.
ಆತನ ರಕ್ತದಲ್ಲಿ ಮಾತ್ರ ಇಡೀ ಜಗತ್ತಿನ ಮಾನವನ ಪಾಪ ಪರಿಹಾರ, ಪಾಪ ತೊಳೆಯಲ್ಪಡ್ತದೆ. ಆ ಒಂದು ಶಿಲುಬೆಯಲ್ಲಿ ಆತನು ಒಡಂಬಡಿಕೆ ಮಾಡಿದನು. ಅದೇ ಹೇಳ್ತದೆ, ಹೊಸ ಒಡಂಬಡಿಕೆ, ಶ್ರೇಷ್ಠವಾದ ಒಡಂಬಡಿಕೆ ಮಾಡಿದನು. ಇನ್ನು ಒಡಂಬಡಿಕೆ ದೇವರು ಮಾಡುವುದಿಲ್ಲ. ಅಬ್ರಹಾಮನ ಹತ್ರ ಒಡಂಬಡಿಕೆ ಮಾಡಿದನು. ಈಗ ತನ್ನ ಮಗನ ಮುಖಾಂತರ, ಯೇಸುವಿನ ಮುಖಾಂತರ ಒಡಂಬಡಿಕೆ ದೇವರು ಮಾಡಿದ್ದಾನೆ. ಇದು ಕಡೆಯ ಒಡಂಬಡಿಕೆ ಆಗಿದೆ. ಮಾನವ ಕುಲದಲ್ಲಿ ಇದು ಕಡೆಯ ಒಡಂಬಡಿಕೆ. ಇದರ ನಂತರ ಒಡಂಬಡಿಕೆ ಇಲ್ಲ. ಆ ಒಡಂಬಡಿಕೆಯಲ್ಲಿ ನೀವು ಇದ್ದೀರಾ, ನಾವಿದ್ದೇವಾ? ಖಂಡಿತ ನಮಗೆ ಒಂದು ವೇಳೆ ಯೇಸು ಕ್ರಿಸ್ತನಿಗೆ ನೀವು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದರೆ ಖಂಡಿತ ಧೈರ್ಯದಿಂದ ನೀವು ಹೇಳ್ಬೋದು, ಧೈರ್ಯದಿಂದ ಹೇಳ್ಬೋದು, ಹೌದು ನಾನು ಹೊಸ ಒಡಂಬಡಿಕೆಯಲ್ಲಿದ್ದೇನೆ, ನಾನು ಹೊಸ ಒಡಂಬಡಿಕೆ ಜೀವಿಸ್ತಾ ಇದ್ದೇನೆ, ನನ್ನ ಪಾಪವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದೆ, ನಾನು ದೋಷವಿಲ್ಲದಾಗಿದ್ದೇನೆ. ಅಬ್ರಹಾಮನಿಗೆ ಆ ದಿವಸ ಹೇಳಿದನು ದೇವರು, ನೀನು ದೋಷವಿಲ್ಲದವನಾಗಿರು. ಆದರೆ ಹೊಸ ಒಡಂಬಡಿಕೆ ಯಾರ್ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದೆ ಅವರು ದೋಷವಿಲ್ಲದಾಗಿದ್ದಾರೆ. ಏಕೆ? ದೇವರು ಅವಕಾಶ ಮಾಡಿಕೊಟ್ಟ. ಇನ್ನು ಮುಂದೆ ಇಲ್ಲಿ ಈ ರೀತಿ ಹೇಳ್ತದೆ, ನಿನ್ನ ಸಂತಾನವು ನಕ್ಷತ್ರಗಳು ಉಂಟಲ್ಲ ಎಂಬುದು ತನಗೆ ಹೇಳಷ್ಟು ಅದು ನೆರವೇರಿಸುವನೇ ಹೇಳ್ತಾನೆ ಆತ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಂತಾನವು ನಕ್ಷತ್ರಗಳು ಉಂಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತನಾಗಿವನೆಂದು ನಿರೀಕ್ಷೆಗೆ ಅಸ್ತೊತ್ತಾಗುವಿಲ್ಲವಾದರೂ ನಿರೀಕ್ಷಿಸಿ ನಂಬಿದನು ಹೇಳ್ತಾನೆ ಆತನು. ಅಲ್ಲಿ ಏನಿಲ್ಲ ನಂಬಲಿಕ್ಕೆ ಅವನಿಗೆ, ಆದರೆ ನಂಬಿದನು ಹೇಳ್ತಾ. ದೇವರ ವಾಕ್ಯವನ್ನು ಆತನು ನಂಬಿದ, ದೇವರ ವಾಕ್ಯದ ಮೇಲೆ ಆತನು ನಂಬಿಕೆ ಇಟ್ಟ. ಅದಕ್ಕೋಸ್ಕರ ಆತನು ಮೂಲ ಪಿತನಾಗಿದ್ದಾನೆ. ಏಕೆಂದರೆ ನಂಬಿಕೆಯಲ್ಲಿ ನಡೆದ. ಆತನು ತಂದೆ ಮನೆಯಲ್ಲಿ ಇರುವಾಗ ದೇವರು ಅವನಿಗೆ ಕರೆದ. ದೇವರ ಸ್ವರಕ್ಕೆ ಅವನು ಏನು ಮಾಡಿದ? ವಿಧೇಯನಾದ. ತನ್ನ ದೇಶವನ್ನು ಬಿಟ್ಟ, ತನ್ನ ಮನೆಯನ್ನು ಬಿಟ್ಟು ಆತನು ದೇವರು ತೋರಿಸಿದ ಆ ದೇಶಕ್ಕೆ ಆತನು ಬಂದ. ದೇವರು ತೋರಿಸಿದ ದೇಶಕ್ಕೆ ಆತನು ಬಂದ. ಏಕೆ? ನಂಬಿಕೆಯಲ್ಲಿ ಬಂದ ಆತನು. ಅದಕ್ಕೋಸ್ಕರ ಆತನು ಮೂಲ ಪಿತನಾಗಿದ್ದಾನೆ. ಅವನ ಮಗನಿಂದ ವಾಗ್ದಾನಗೆ ಹುಟ್ಟಿದ ಮಗನು ಯಾರು? ವಾಗ್ದಾನಗೆ ಹುಟ್ಟಿದ ಮಗನು ಇಸಾಕನಾಗಿದ್ದಾನೆ. ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಂದು ವಾಗ್ದಾನಕ್ಕೆ ಹುಟ್ಟಿದವನು, ಒಂದು ಶರೀರಕ್ಕೆ ಹುಟ್ಟಿದವನು. ಶರೀರಕ್ಕೆ ಹುಟ್ಟಿದವನು ಇಸ್ಮಾಯೇಲ್ ಆಗಿದ್ದನು. ವಾಗ್ದಾನಕ್ಕೆ ಹುಟ್ಟಿದವನು ಏಕೆ ಯಾರು? ಇಸಾಕನಾಗಿದ್ದನು. ಇಸಾಕನ ಸಂತತಿಯ ಮುಖಾಂತರ ಹೇಳ್ತಾನೆ. ಇಸಾಕನ ಸಂತತಿ, ಇಸಾಕನ ಸಂತತಿಗೆ ಆಶೀರ್ವಾದ ಮಾಡ್ತಾನೆಂದು ಹೇಳ್ತಾನೆ. ಇಸಾಕನ ಸಂತತಿಯಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ. ನೋಡಿ, ದೇವರು ಆದಿಯಲ್ಲಿ ಮಾಡಿದ ವಾಗ್ದಾನ ಕ್ರಿಸ್ತ ಯೇಸುವಿನ ಮುಖಾಂತರ ನೆರವೇರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರ ನೆರವೇರಿಸ್ತಾ ಇದ್ದಾನೆ. ಮಾಡಿದ ವಾಗ್ದಾನ ದೇವರು ಎಷ್ಟೋ ವಾಗ್ದಾನ ಇಲ್ಲಿ ಮಾಡಿದ್ದಾನೆ. ಎಷ್ಟೋ ವಾಗ್ದಾನ ಮುಖಾಂತರ ದೇವರು ಮಾತಾಡ್ತಾನೆ. ಅದೇ ಮಾತು ರೋಮಾಪುರದಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಅದೇ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಹೇಗೆ ವಾಗ್ದಾನ ಮಾಡಿದನು ಎಂದು ಪೌಲನು ಈ ಸತ್ಯವೇದದಲ್ಲಿ ಬರೆಯುತ್ತಾ ಇದ್ದಾನೆ. ಪುನಃ ಹೇಳ್ತಾನೆ, ಆತನು ಹೆಚ್ಚು ಕಡಿಮೆ 100 ವರ್ಷ ಪದವಿಯಲ್ಲಿ ತನ್ನ ದೇಹದ ಆಗಲೇ ಮೃತಪ್ರಾಯವಾದರೂ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ ಆಗಲೂ ಅವನು ನಂಬಿಕೆ ಕುಂದಿ ಹೋಗಲಿಲ್ಲ ಅಂತೇಳಿ. ನಂಬಿಕೆ ಕೊನೆ ತನಕ ಆತನು ಕುಂದಿ ಹೋಗಲಿಲ್ಲ. ಇಸಾಕನಿಗೆ ಯಾವಾಗ ಅವನು ಹುಟ್ಟಿದ, ಅವನ ಸಾರಳ ಗರ್ಭಫಲ ನಿಂತಿದೆ. ಇವನು ಮುದುಕದಾಗಿದ್ದಾನೆ. ಆಗ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿದ. ಎಷ್ಟು ವರ್ಷ ತಾಗಿತ್ತು ನೋಡಿ. 75 ವರ್ಷ ಇರುವಾಗ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾನೆ.
ಎಷ್ಟು ವರ್ಷ ತಾಗಿತು? 25 ವರ್ಷ ತಾಗಿತು ಮಗನು ಹುಟ್ಟಲಿಕ್ಕೆ. ಅದರ ಮಧ್ಯದಲ್ಲಿ ಎಷ್ಟೋ ಸಾರಿ ಅಬ್ರಮನು ಬಿದ್ದು ಹೋಗಿದ್ದಾನೆ. ಅಬ್ರಮನ ಕೂಡ ನಂಬಿಕೆ ಮಧ್ಯದಲ್ಲಿ ಏನಾಯಿತು? ಮೇಲೆ ಕೆಳಗೆ ಆಯಿತು. ಅಬ್ರಮನ ಇನ್ನು ಮಗು ಆಗುವುದಿಲ್ಲ ಎಂದು ಹೇಳಿ ಸಾರಲು ಹೇಳಿದಳು. ಹಾಗಾರಳಿದ್ದಾಳೆ, ಹಾಗರನ ಹತ್ರ ಹೋಗು, ಮಲಗು, ನೀನು ನಮಗೆ ಸಂತತಿ ಆಗಲಿ. ಅದು ನಂಬಿ ಹೋಗಿ ಆತನು ಒಂದು ಸಂತತಿ ಆಯಿತು. ಅವನಿಗೆ ಇಸ್ಮಾಯಿಲ್ನ ಹುಟ್ಟಿದನು. ನೋಡಿ, ಅವನ ಜೀವಿತದಲ್ಲಿ ಕೂಡ ಮೇಲೆ ಕೆಳಗೆ ಎಷ್ಟೋ ಸರಿ ಆಗಿದೆ ಅವನ ಜೀವಿತದಲ್ಲಿ. ಅವನ ಪ್ರಯಾಣದಲ್ಲಿ, ಅಬ್ರಾಮನ ಪ್ರಯಾಣದಲ್ಲಿ ಎಷ್ಟೋ ತಪ್ಪಾಗಿದೆ ಪ್ರಿಯರೇ. ಎಷ್ಟೋ ಮೇಲೆ ಕಡಿಮೆ ಅವನ ಜೀವಿತದಲ್ಲಿ ಆಗಿದೆ. ಎಲ್ಲರ ಜೀವಿತದಲ್ಲಿ ಮೇಲೆ ಕಡಿಮೆ ಆಗ್ತದೆ. ಕಷ್ಟ ಬರ್ತದೆ, ಸಮಸ್ಯೆ ಬರ್ತದೆ, ಸಂತೋಷ ಬರ್ತದೆ, ಎಲ್ಲರ ಜೀವಿತದಲ್ಲಿ ಉಂಟು. ನೀವೇನಿಸ್ತು ನಿನಗೇ ಕಷ್ಟ, ನಿನಗೇ ಸಮಸ್ಯೆ ಇಲ್ಲ. ಈಗ ಅಬ್ರಾಮನಿಗೆ ಎಷ್ಟೋ ಸರಿ ತಪ್ಪು ಮಾಡಿದರು, ಎಷ್ಟೋ ಸರಿ ಸಮಸ್ಯೆಯಲ್ಲಿ ಬಿದ್ದನು ಅವನು. ಆದರೂ ಅಲ್ಲಿಂದ ಆತನು ಮೇಲೆ ಎತ್ತಿದನು, ಅವನಿಗೆ ಹೊರಗೆ ತೆಗೆದನು ಅವನಿಗೆ. ನೀವು ಭಕ್ತರಿಗೆ ನೋಡಿ, ಎಷ್ಟೋ ಭಕ್ತರು ಬಿದ್ದರು, ಪುನಃ ದೇವರು ಮೇಲೆ ಎತ್ತಿದನು. ಎಷ್ಟೋ ಭಕ್ತರು ತಪ್ಪು ಮಾಡಿದರು, ಪಾಪ ಮಾಡಿದರು, ಪುನಃ ದೇವರು ಮೇಲೆತ್ತಿದನು. ದಾವೀದನು ಮಾಡಲಿಲ್ಲವ? ದಾವೀದನು ಪಾಪ ಮಾಡಲಿಲ್ಲವ? ದೇವರ ದೃಷ್ಟಿಯಲ್ಲಿ ಭಯಂಕರವಾದ ಪಾಪ ಮಾಡಿದ ಆತನು ಬೇರೆಯವರ ಹೆಂಡತಿಯನ್ನು ಆತನು ಏನು ಮಾಡಿದ? ತನ್ನ ಅರಮನೆಗೆ ಕರೆತಂದು ಆತನು ವೈಭಿಚಾರ ಮಾಡಿದ. ಆ ವೈಭಿಚಾರಕ್ಕೆ ಒಂದು ಮಗು ಹುಟ್ಟಿತು, ದೇವರ ವಾಕ್ಯ ಹೇಳ್ತದೆ. ಆ ಮಗು ಸತ್ತು ಹೋಯಿತು, ಆದರೂ ಹುಟ್ಟಿತು. ವೈಭಿಚಾರ ಮಾಡಿದ ಆತನು. ಆದರೆ ದೇವರು ಬಿಡಲಿಲ್ಲ. ಪ್ರವಾದಿ ಮುಖಾಂತರ ಅವನಿಗೆ ತಿಳಿಯಪಡಿಸಿ, ಪ್ರವಾದಿ ಮುಖಾಂತರ ತಿಳಿಸುವಾಗ ಆತನು ಮಾನಸಂತರಾದ, ಪಶ್ಚಾತ್ತಾಪ ಆದ. ದಾವೀದನು ಪಶ್ಚಾತ್ತಾಪ ಆಗಿ ದೇವರ ಕಡೆಗೆ ತಿರುಗಿದ. ಒಂದು ವೇಳೆ ದೇವರು ನಿಮಗೆ ಆರಿಸಿದರೆ, ನೀವು ಬಿದ್ದು ಹೋದರೆ ದೇವರು ಎತ್ತುತ್ತಾನೆ. ನೀನು ಪಶ್ಚಾತ್ತಾಪ ಪಡುವಾಗ ದೇವರು ಎತ್ತುತ್ತಾನೆ, ಅಲ್ಲಿಯೇ ಬಿಡುವುದಿಲ್ಲ ದೇವರು. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಬಿದ್ದರು ಎದ್ದರು. ಪೇತ್ರನು ಎಷ್ಟು ಸರಿ ತಪ್ಪು ಮಾಡಿದ್ದಾನೆ ಪೇತ್ರನು. ಆದರೂ ದೇವರು ಬಿಡಲಿಲ್ಲ ಅವನಿಗೆ. ದೇವರು ಅವನಿಗೆ ಹುಡುಕಿಕೊಂಡು ಹೋದ. ಏಕೆ? ಪೇತ್ರನ ಮೇಲೆ ಒಂದು ಯೋಜನೆ ಇತ್ತು. ಎಲ್ಲ ಅಪೊಸ್ತಲರ ಮೇಲೆ ಒಂದು ಯೋಜನೆ ಇತ್ತು ದೇವರಿಗೆ. ಯೋಜನೆ ಇಲ್ಲದೆ ಏನೂ ಆಗುವುದಿಲ್ಲ. ಅದಕ್ಕೋಸ್ಕರ ಪೌಲನ ಮೇಲೆ ಒಂದು ಯೋಜನೆ ಇತ್ತು. ಏಕೆ? ಪೌಲನು ಕ್ರೂರಿಯಾಗಿದ್ದರು, ದೇವರು ಅವನನ್ನು ಆರಿಸಿ ತನಗೆ ತನ್ನ ಸುವಾರ್ತೆಗೋಸ್ಕರ ಅವನಿಗೆ ಬಲವಂತ ರೀತಿಯಲ್ಲಿ ಆತನಿಗೆ ಉಪಯೋಗ ಮಾಡಿದ. ಅದಕ್ಕೋಸ್ಕರ ಪೌಲನ ಲೆಟರ್ಸ್ ನಾವು ಓದ್ತಾ ಇದ್ದೇವೆ. ಯಾವಾಗ ಯೇಸು ಅವನಿಗೆ ಮುಟ್ಟಿದ, ಮತ್ತೆ ಅವನು ಹಿಂದೆ ನೋಡಲಿಲ್ಲ. ಇವತ್ತು ನಿಮಗೆ ಆತನು ಮುಟ್ಟುತ್ತಾ ಇದ್ದಾನೆ, ಆತನು ನಿಮಗೆ ಕರೆಯುತ್ತಾ ಇದ್ದಾನೆ. ಆತನು ನಿಮಗೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಕರೆಯುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿ ಎಂದು ಹೇಳ್ತಾ ಇದ್ದಾನೆ. ಖಂಡಿತ ಪ್ರಿಯರೇ, ನಿಮಗೆ ಅರ್ಥ ಆಯ್ತನ್ನು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಮಯದಲ್ಲಿ ನೀನು ಒಳ್ಳೆಯವನಾಗಿದ್ದಿ ಕರ್ತನೇ. ಅಬ್ರಾಮನ ವಿಷಯದಲ್ಲಿ, ಆ ನಂಬಿಕೆಯ ವಿಷಯದಲ್ಲಿ ನೀನು ಮಾತಾಡಿದಿ ಕರ್ತನೇ. ಎಲ್ಲ ಜನಾಂಗದವರು ರಕ್ಷಣೆ ಹೊಂದಬೇಕೆಂದು, ಎಲ್ಲ ಜನಾಂಗ ಅಂದರೆ ಲೋಕದಲ್ಲಿ ಎಷ್ಟು ಜನಾಂಗ ಉಂಟು, ಅವರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ನಿನ್ನ ಚಿತ್ತವಾಗಿದೆ. ಅದಕ್ಕೋಸ್ಕರ ನೀನು ಕಥನೆ ಒಂದು ಯೋಜನೆ ಮಾಡಿಟ್ಟಿದ್ದಿ ಕಥನೆ, ಆದಿಯಲ್ಲಿಯೇ ಯೋಜನೆ ಮಾಡಿಟ್ಟಿದ್ದಿ ಕಥನೆ. ಅದು ಕ್ರಿಸ್ತ ಯೇಸುವಿನ ಮುಖಾಂತರ ನೆರವೇರ್ತಾ ಉಂಟು. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಬಲಪಡಿಸು ಕಥನೆ, ನೀನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಮಯದಲ್ಲಿ ಕಥನೆ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ನೀನು ಅವರಿಗೆ ಮುಟ್ಟಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಅವ್ರ ನಂಬಿಕೆಯನ್ನು ಹೆಚ್ಚಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬಲಪಡಿಸು, ನಡೆಸುತ್ತೊಮ್ಮೆ. ಸ್ತೋತ್ರ ಕಥನೆ, ನಿನ್ನ ಮುಂದೆ ನಾವು ತಲೆಯನ್ನು ಬಾಗಿಸ್ತೇವೆ ಕಥನೆ. ಸ್ತೋತ್ರಪ್ಪ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶಯನ್ನು ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಮ್ಮ ಸಂಗಡ ನಿಮ್ಮ ಸಂಗಡ ಇರಲಿ. ಆಮೇನ್.